ಇದೊಂದು ಘಟನೆ ಇದೆಯಲ್ಲ ನಿಜಕ್ಕೂ ಕೂಡ ಸಮಾಜವೇ ಒಂದಿಷ್ಟು ತಲೆ ತಗ್ಗಿಸುವಂತ ಘಟನೆ ಅಂತಾನೆ ಹೇಳ್ಬೋದು. ಗಂಡ ಹೆಂಡತಿ ಜಗಳ ಉಂಡು ಮಲಗುವ ತನಕ ಅಂತಾರೆ. ಆದ್ರೆ ಇಲ್ಲೊಬ್ಬ ಗಂಡ ಹೆಂಡತಿ ಮಂಚಕ್ಕೆ ಬಾರದಕ್ಕೆ ಹೆಂಡತಿಯನ್ನೇ ಕೊಂದು ಬಿಟ್ಟಿದ್ದಾನೆ. ಸಂಸಾರದಲ್ಲಿ ಕಲಹಕ್ಕೆ ಹೆಂಡತಿಗೆ ಮುಹೂರ್ತ ಇಟ್ಟು ಕೊಲೆ ಮಾಡಿದ್ದಾನೆ. ಪತ್ನಿಯನ್ನ ಕೊಂದು ಪತಿರಾಯ ಕಬ್ಬಿನ ಗದ್ದೆಯಲ್ಲಿ ಬಿಸಾಕಿ ಬಿಂದಾಸ್ ಆಗಿ ಓಡಾಡ್ತಾ ಇದ್ದಾನೆ. ಕೌಟುಂಬಿಕ ಕಲಹ, ಪ್ರೀತಿ, ಸಂಬಂಧ ಸೇರಿ ಇತ್ತೀಚೆಗೆ ಪತಿ ಪತ್ನಿ ಕಲಹ ಹೆಚ್ಚಾಗ್ತಾ ಇದೆ. ಹಾಯ್ ಹಲೋ ನಮಸ್ಕಾರ, ಸ್ಪೀಡ್ ನ್ಯೂಸ್ ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ವಾಲಿಕಾರ್. ಕೌಟುಂಬಿಕ ಕಲಹ, ಪ್ರೀತಿ, ಸಂಬಂಧ ಸೇರಿ ಇತ್ತೀಚೆಗೆ ಪತಿ ಪತ್ನಿ ಕಲಹ ಹೆಚ್ಚಾಗ್ತಾ ಇದೆ. ಗಂಡನನ್ನ ಹೆಂಡತಿ ಕೊಲೆ ಮಾಡುವುದು, ಹೆಂಡತಿಯನ್ನ ಗಂಡ ಕೊಲೆ ಮಾಡುವುದು, ಹೀಗೆ ಹಲವು ಪ್ರಸಂಗಗಳು ಬೆಳಕಿಗೆ ಬರ್ತಾ ಇದ್ದಾವೆ. ಆದ್ರೆ ಇದೀಗ ಬೆಳಗಾವಿಯಲ್ಲೂ ಕೂಡ ಇಂಥದೇ ಒಂದು ಘಟನೆ ಬೆಳಕಿಗೆ ಬಂದಿರುವಂತದ್ದು. ಪತ್ನಿಯನ್ನ ಕೊಂದು ಪತಿರಾಯ ಕಬ್ಬಿನ ಗದ್ದೆಯಲ್ಲಿ ಬಿಸಾಕಿ ಬಿಂದಾಸ್ ಆಗಿ ಓಡಾಡ್ತಾ ಇದ್ದಾನೆ. ನೋಡಿ, ಇದೀಗ ಆತನನ್ನ ಪೊಲೀಸರು ಬಂಧಿಸಿದ್ದು ತನಿಖೆಯಲ್ಲಿ ಸ್ಫೋಟಕ ಮಾಹಿತಿ ರಿವೀಲ್ ಒಂದು ಆಗ್ಬಿಟ್ಟಿದೆ. ಬೆಳಗಾವಿಯಲ್ಲಿ ಪತಿಯೇ ಪತ್ನಿಯನ್ನ ಕೊಂದಿರುವಂತಹ ಘಟನೆ ನಡೆದಿರುವಂಥದ್ದು. ಸಂಸಾರದಲ್ಲಿ ಕಲಹಕ್ಕೆ ಹೆಂಡತಿಗೆ ಮುಹೂರ್ತ ಇಟ್ಟು ಕೊಲೆ ಮಾಡಿದ್ದಾನೆ. ನೋಡಿ, ಅಲ್ಲದೆ ನನಗೇನೂ ಗೊತ್ತಿಲ್ಲ ಎಂಬಂತೆ ಬಿಂದಾಸ್ ಆಗಿ ಓಡಾಡಿಕೊಂಡು ಇದ್ದಾನೆ. ಇದೀಗ ಪೊಲೀಸರು ಅತಿಥಿಯಾಗ್ಬಿಟ್ಟಿರುವಂಥದ್ದು. ಗಂಡ ಹೆಂಡತಿ ಜಗಳ ಉಂಡು ಮಲಗುವ ತನಕ ಅಂತಾರೆ. ಆದ್ರೆ ಇಲ್ಲೊಬ್ಬ ಗಂಡ ಹೆಂಡತಿ ಮಂಚಕ್ಕೆ ಬಾರದಕ್ಕೆ ಹೆಂಡತಿಯನ್ನೇ ಕೊಂದು ಬಿಟ್ಟಿದ್ದಾನೆ. ನೋಡಿ, ಪತಿ ಒಂದಿಷ್ಟು ಪತ್ನಿ ಲೈಂಗಿಕ ಕ್ರಿಯೆಗೆ ಒಪ್ಪದ ಕಾರಣ ಆಕೆಯನ್ನ ಕೊಂದೇ ಬಿಟ್ಟಿದ್ದಾನೆ. ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಹೇರೂರು ಗ್ರಾಮದಲ್ಲಿ ಮಹಿಳೆ ಕೊಲೆ ನಡೆದಿರುವಂಥದ್ದು. ಗಂಡನೇ ಆಕೆಯನ್ನ ಕೊಂದು ಕಬ್ಬಿನ ಗದ್ದೆಗೆ ಶವ ಬಿಸಾಡಿ ಹೋಗ್ಬಿಟ್ಟಿದ್ದಾನೆ. ಕಬ್ಬಿನ ಗದ್ದೆಯಲ್ಲಿ ಪತ್ನಿ ಶವ ಬಿಸಾಡಿದಂತ ಪತಿ ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಹೇರೂರು ಗ್ರಾಮದಲ್ಲಿ 25 ವರ್ಷದ ದಾವುಲ್ ಬಿ ಕಗದಾಳ್ರನ್ನ ಕೊಲೆ ಮಾಡಲಾಗಿದೆ. ಪತ್ನಿಯನ್ನ ಕೊಲೆಗೈದು ಹಿರೂರು ಗ್ರಾಮದ ಹೊರವಲಯದ ಜಮೀನಲ್ಲಿ ಶವ ಎಸೆದು ಅಲ್ಲಿಂದ ಎಸ್ಕೇಪ್ ಆಗಿರುವಂಥದ್ದು. ನಂತರ ಶವವನ್ನ ಕಬ್ಬಿನ ಗದ್ದೆಯಲ್ಲಿ ಬಿಸಾಕಿ ನನಗೆ ಏನೂ ಗೊತ್ತೇ ಇಲ್ಲ ಎಂಬಂತೆ ಗಂಡ ದಿವಾನ್ ಸಾಬ್ ಕಗದಾಳ್ ಬಿಂದಾಸ್ ಆಗಿ ಒಂದಿಷ್ಟು ಓಡಾಡ್ಕೊಂಡಿದ್ದ. ಮಹಿಳೆ ಒಂದಿಷ್ಟು ಫೋನ್ ರಿಸೀವ್ ಮಾಡೋದಕ್ಕೆ ಪೋಷಕರಿಂದ ಮಿಸ್ಸಿಂಗ್ ಕಂಪ್ಲೇಂಟ್ ಕೂಡ ಕೊಟ್ಟಿದ್ರು. ಮೃತ ಮಹಿಳೆ ಫೋನ್ ರಿಸೀವ್ ಮಾಡೋದಕ್ಕೆ ಗಲಿಬಿಲಿಗೊಂಡಂತ ಮಹಿಳೆಯ ಪೋಷಕರು ಸವದತ್ತಿ ಠಾಣೆಯಲ್ಲಿ ಒಂದಿಷ್ಟು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡ್ತಾರೆ. ಅದಾದ ನಂತರ ಈ ದೂರಿನ ಅನ್ವಯ ಸವದತ್ತಿ ಠಾಣಾ ಪೊಲೀಸರು ಮಿಸ್ಸಿಂಗ್ ಕಂಪ್ಲೇಂಟ್ ಭೇದಿಸಿದ್ಲು. ಒಂದಿಷ್ಟು ಕಬ್ಬಿನ ಗದ್ದೆಯಲ್ಲಿ ಮಹಿಳೆ ಶವ ಒಂದ್ ಕಡೆ ಪತ್ತೆ ಆಗುತ್ತೆ. ಮೇ 25ರಂದು ನಡೆದಂತ ಕೊಲೆ ಪ್ರಕರಣವನ್ನ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಇನ್ನು ಕಬ್ಬಿನ ಗದ್ದೆಗೆ ಜಮೀನು ಮಾಲೀಕರು ನೀರು ಹಾಯಿಸುವಾಗ ಮಹಿಳೆ ಶವ ಪತ್ತೆಯಾಗಿದೆ. ತಕ್ಷಣವೇ ಸವದತ್ತಿ ಠಾಣೆ ಪೊಲೀಸರಿಗೆ ಒಂದಿಷ್ಟು ಜಮೀನು ಮಾಲೀಕ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನಂತರ ಮಹಿಳೆ ಶವದ ಗುರುತು ಪತ್ತೆ ಹಚ್ಚಲಾಗಿದ್ದು ತಕ್ಷಣವೇ ಆಕೆಯ ಪತಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ವಶಕ್ಕೆ ಪಡೆದು ತೀವ್ರ ವಿಚಾರಣೆ ನಡೆಸುವಂತಹ ಸಂದರ್ಭದಲ್ಲಿ ಸತ್ಯವನ್ನ ಬಾಯಿಬಿಟ್ಟಿದ್ದಾನೆ. ಪೊಲೀಸರ ತನಿಖೆ ವೇಳೆ ಆರೋಪಿ ಪತಿ ದಿವಾನ್ ಸಾಬ್ ಏನ್ ಹೇಳಿದ್ದಾನೆ ಅಂತಂದ್ರೆ, ಪತ್ನಿ ಕೊಲೆ ಸತ್ಯವನ್ನ ಬಾಯ್ಬಿಟ್ಟಿದ್ ಹೇಗೆ ಅಂತಂದ್ರೆ, ಆಕೆ ಮದುವೆ ಆದ ನಂತರ ಲೈಂಗಿಕ ಕ್ರಿಯೆಗೆ ಸಹಕರಿಸದ ಕಾರಣ ಆ ಕಾರಣಕ್ಕಾಗಿ ನಾನು ಕೊಲೆ ಮಾಡಿದ್ದೇನೆ ಅಂತ ಇಲ್ಲಿ ಆರೋಪವನ್ನ ಮಾಡಿದ್ದಾನೆ. ಸೊ ನೋಡಿ, ನಾನು ಇದೇ ಕಾರಣಕ್ಕಾಗಿ ನಾನು ಕೊಲೆ ಮಾಡಿದ್ದೀನಿ ಅಂತ ತಪ್ಪೊಪ್ಪಿಕೊಂಡಿದ್ದಾನೆ. ಸದ್ಯ ಪ್ರಕರಣ ಸಂಬಂಧ ಪತಿ ದಿವಾನ್ ಸಾಬ್ ಸೇರಿದಂತೆ ಕೃತ್ಯಕ್ಕೆ ಸಹಕರಿಸಿದಂತ 7 ಜನ ಕುಟುಂಬಸ್ಥರ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು, ಮಹಿಳೆಯ ಪತಿ ದಿವಾನ್ ಸಾಬ್, ಸೋದರರಾದ ಹಜರತ್ ಸಾಬ್, ರಫೀಕ್, ತಂದೆ ಖಾಜಾ ಸಾಬ್, ಹಾಗೆ ತಾಯಿ ಬೇಬಿ ಜಾನ್, ಹಾಗೆ ಸೇರಿದಂತೆ ಇನ್ನು ಒಟ್ಟು 7 ಜನರ ಮೇಲೆ ಇದೀಗ ಬಂಧಿಸಲಾಗಿದೆ. ಮಹಿಳೆಗೆ ಕೊಲೆಗೆ ಇವರೆಲ್ಲರೂ ಕೂಡ ಕಾರಣ ಅಂತ ಮಹಿಳೆ ಪೋಷಕರು ಒಂದಿಷ್ಟು ದೂರನ್ನ ಕೊಟ್ಟಿದ್ದಾರೆ. ನೋಡಿ, ಇತ್ತೀಚಿನ ದಿನಗಳಲ್ಲಿ ಯಾವ ಕಾರಣಕ್ಕಾಗಿ ಚಿಕ್ಕ ಚಿಕ್ಕ ವಿಷಯಕ್ಕೋಸ್ಕರ ಯಾವ ರೀತಿ ಕೊಲೆಗಳು ಆಗ್ತಾ ಇದ್ದಾವೆ ಅಂತ ಅಂದ್ರೆ, ಪತಿ ಪತ್ನಿ ಕಲಹ ಹೆಚ್ಚಾಗ್ತಾ ಇದ್ದು, ಗಂಡನನ್ನ ಹೆಂಡತಿ ಕೊಲೆ ಮಾಡೋದು, ಹೆಂಡತಿಯನ್ನ ಗಂಡನನ್ನ ಕೊಲೆ ಮಾಡೋದು, ಹೀಗೆ ಹಲವು ಪ್ರಸಂಗಗಳನ್ನ ನಡೆದಿತ್ತು. ಆದ್ರೆ ಇದೊಂದು ಘಟನೆ ಇದೆಯಲ್ಲ ನಿಜಕ್ಕೂ ಕೂಡ ಸಮಾಜವೇ ಒಂದಿಷ್ಟು ತಲೆ ತಗ್ಗಿಸುವಂತ ಘಟನೆ ಅಂತಾನೆ ಹೇಳ್ಬೋದು. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗೆ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.